ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಲೋಕಭವನದಲ್ಲಿಂದು ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. 10 ರಿಂದ 25 ವರ್ಷದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಶ್ಮಿ ವಿ ಮಹೇಶ್, ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್, ಕರ್ನಾಟಕದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ, ಉಪಾಧ್ಯಕ್ಷ ಕೊಂಡೆಜ್ಜಿ ಬಿ ಷಣ್ಮುಖಪ್ಪ, ಎಎನ್ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಯುಟಿ ಖಾದರ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗೆ ಶಿಸ್ತಿನ ಜೊತೆಗೆ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಎದುರಿಸುವ ಧೈರ್ಯ ಮತ್ತು ಛಲವನ್ನು ಹಾಗೂ ಸಾಧನೆ ಮಾಡುವ ಮನೋಭಾವ ನೀಡುತ್ತಿದೆ. ಇಲ್ಲಿ ಕಲಿತ ವಿದ್ಯೆ ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಅನುಕೂಲಕ್ಕೆ ಬರುತ್ತದೆ ಎಂದರು. ಲೆಕ್ಕಾಚಾರ ಹಾಕಿ ನಮ್ಮ ಅರ್ಧ ಆಯುಷ ಅದು ಮನೆಯಲ್ಲಿ ನಿತ್ತರದಲ್ಲಿ ಎಲ್ಲಿಯೂ ಕೂಡ ಸೇರಿದ್ರೆ ಅರ್ಧ ಆಯುಷ ನಮ್ದು ಇಲ್ಲಿ ಮುಗಿತದೆ. ಅದಕ್ಕಾಗಿ ಸ್ಕೌಟ್ಸ್ ಏನಂತ ಹೇಳಿದ್ರೆ ನಾವು ಆಡೋ ಪ್ರತಿಯೊಂದು ಮಾತು, ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ದೇಶಕ್ಕೆ ಮತ್ತು ಸಮಾಜಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸವೇ ಅದು ಸ್ಕೌಟ್ ಮತ್ತು ಗೈಡ್ಸ್ನ ಮುಖ್ಯ ಗುರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ. ಪಿಜಿಆರ್ ಸಿಂಧ್ಯಾ, ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಶಾಲಾ ಶಿಕ್ಷಕರು, ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರ ಪಾತ್ರ ಮಹತ್ವದ್ದಾಗಿದೆ. ಸಂಸ್ಥೆ ಮುಂದುವರಿಸಲು ಸಾರ್ವಜನಿಕರಿಂದಲೂ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ ಎಂದು ಹೇಳಿದರು. ಮುಂಚೆ ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರೋಗ್ರಾಮ್ಗಳನ್ನೆಲ್ಲ ಕಂಡಕ್ಟ್ ಮಾಡೋದು ಅಂದರೆ ನಾನೇ ಎಸ್ ಆದಮೇಲೆ ಒಂದು ಶ್ಯಾಮಲಾ, ಇದರ ಮಂಜುಳಾ, ಇಬ್ಬರಿಗೂ ಚಾನ್ಸ್ ಕೊಟ್ಟರೆ ಮನ್ನಮ್ಮ ಅಷ್ಟೇ, ಇನ್ಯಾರಿಗೂ ಚಾನ್ಸ್ ಇರಲಿಲ್ಲ. ಕೊಂಡೆಜ್ಜಿ ಬಿ ಷಣ್ಮುಖಪ್ಪ, ಸ್ಕೌಟ್ಸ್ ಮತ್ತು ಗೈಡ್ಸ್ ಯುವಜನತೆಯನ್ನು ಸಮಾಜದಲ್ಲಿ ಜವಾಬ್ದಾರಿ ಪ್ರಜೆಯನ್ನಾಗಿಸುತ್ತದೆ. ಈ ಸಂಸ್ಥೆ ನೀಡುವ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಹೆಚ್ಚು ಗೌರವಾನ್ವಿತವಾಗಿದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಪೋಷಕರಿಗೆ ಧನ್ಯವಾದ ಎಂದು ಹೇಳಿದರು. ವಿದ್ಯಾರ್ಥಿಯನ್ನ, ಯುವಕರನ್ನ, ಯುವತಿಯರನ್ನ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕಂತ, ಜವಾಬ್ದಾರಿಯುತವಾದ ಪ್ರಜೆಯನ್ನಾಗಿ ಮಾಡತಕ್ಕಂಥ ಅಂತಾರಾಷ್ಟ್ರೀಯ ಯುವ ಚಳವಳಿ ಭಾರತದಲ್ಲಿ, ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ ಅದು ಸ್ಕೌಟಿಂಗ್ ಗೈಡಿಂಗ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಅಭಿಮಾನ ಪಡ್ತೇನೆ.